ಹಲೋ ಸ್ಟೂಡೆಂಟ್ಸ್, ವೆಲ್ಡರ್ ಗ್ರೇಡ್ನ ಮಾಡ್ಯೂಲ್ಗೆ ಸ್ವಾಗತ. ಈ ಪಾಠದಲ್ಲಿ ನಾವು ಡಿಪ್ ಟ್ರಾನ್ಸ್ಫರ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ ಸ್ಟೇನ್ಲೆಸ್ ಸ್ಟೀಲ್ 2 mm ದಪ್ಪದ ಸ್ಟೀಲ್ನಲ್ಲಿ ಬಡ್ ಜಾಯಿಂಟ್ ಅನ್ನು ಮಾಡಲು ಕಲಿಯುತ್ತೇವೆ. ಉದ್ದೇಶ: ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 2 mm ದಪ್ಪದ ಪ್ರಕಾರ ಪ್ಲೇಟ್ ಅನ್ನು ತಯಾರಿಸುವುದು, ಫ್ಲಾಟ್ ಪೊಸಿಷನ್ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ ಜಾಯಿಂಟ್ ಅನ್ನು ಸೆಟ್ ಮಾಡುವುದು, ಸೂಕ್ತ ಪ್ರಮಾಣದ ಫಿಲ್ಲರ್ ಮೆಟಲ್ ಬಳಸಿ ಬೀಡ್ ಡೆಪಾಸಿಟ್ ಮಾಡುವುದು, ಸ್ಟೀಲ್ ವೈರ್ ಬ್ರಷ್ ಬಳಸಿ ವೆಲ್ಡ್ ಬೀಡ್ ಅನ್ನು ಸ್ವಚ್ಛಗೊಳಿಸುವುದು, ವೆಲ್ಡ್ ಬೀಡ್ನಲ್ಲಿ ಏನಾದರೂ ಮೇಲ್ಮೈ ದೋಷಗಳಿವೆಯೇ ಎಂದು ಪರೀಕ್ಷಿಸುವುದು. ನಾವೀಗ ಡಿಪ್ ಟ್ರಾನ್ಸ್ಫರ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪದ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ನಲ್ಲಿ ಬಟ್ ಜಾಯಿಂಟ್ ಅನ್ನು ಮಾಡಲು ಬೇಕಾದ ಸಲಕರಣೆಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಪರ್ಸನಲ್ ಸೇಫ್ಟಿ ಇಕ್ವಿಪ್ಮೆಂಟ್, ಕೀ ಅಥವಾ ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಆಂಗಲ್ ಗ್ರೈಂಡರ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, CO2 ಗ್ಯಾಸ್ ಹೀಟರ್, ಶೀಲ್ಡಿಂಗ್ ಗ್ಯಾಸ್ ಹೋಸಸ್, ವೆಲ್ಡಿಂಗ್ ಪವರ್ ಸೋರ್ಸ್, ವೈರ್ ಫೀಡರ್ಸ್, ಎಲೆಕ್ಟ್ರಾಡ್ ವೈರ್ನ ಪೂರೈಕೆ, ವೆಲ್ಡಿಂಗ್ ಗನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್, ಆರ್ಗಾನ್ ಗ್ಯಾಸ್, ಸ್ಟೇನ್ಲೆಸ್ ಸ್ಟೀಲ್ ಶೀಟ್ 2 mm ಥಿಕ್ನೆಸ್. ನಾವೀಗ ಡಿಪ್ ಟ್ರಾನ್ಸ್ಫರ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 2 mm ಶೀಟ್ನಲ್ಲಿ ಬಟ್ ಜಾಯಿಂಟ್ ಅನ್ನು ಮಾಡಲು ಬೇಕಾದ ಸಿದ್ಧತೆಗಳನ್ನು ನೋಡೋಣ. ಸಂಭವಿಸಬಹುದಾದ ಅಪಾಯಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳಲು ಸೇಫ್ಟಿ ಗಾಗಲ್ಸ್, ಗ್ಲೌಸ್ ಮತ್ತು ಕಿವಿಯನ್ನು ರಕ್ಷಿಸಲು ಸೂಕ್ತವಾದ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಧರಿಸಿ. ನೀವು ಚೆನ್ನಾಗಿ ಸ್ವಚ್ಛಗೊಳಿಸಿದ ಮತ್ತು ಒಳ್ಳೆ ಗಾಳಿ ಇರುವ ವರ್ಕ್ ಸ್ಪೇಸ್ ಹೊಂದಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ. ಕತ್ತರಿಸಲು ಅಳತೆಯನ್ನು ತೆಗೆದುಕೊಳ್ಳಲು ವೆಲ್ಡಿಂಗ್ ಟೇಬಲ್ನಲ್ಲಿ ರೂಲರ್ ಅಥವಾ ಮೆಜರಿಂಗ್ ಟೇಪ್ ಮತ್ತು ಸ್ಕ್ರೈಬರ್ ಅನ್ನು ರೆಡಿಯಾಗಿಡಿ. 2 mm ದಪ್ಪವಿರುವ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ನಲ್ಲಿ 150 mm ಉದ್ದ, 50 mm ಅಗಲವನ್ನು ನಿಖರವಾಗಿ ಗುರುತಿಸಲು ರೂಲರ್ ಅಥವಾ ಮೆಜರಿಂಗ್ ಟೇಪ್ ಅನ್ನು ತೆಗೆದುಕೊಳ್ಳಿ. ನೀವು ಪ್ರೆಷರ್ ಕೊಡಲು ಮುಂದುವರಿಸಿದಂತೆ ಹ್ಯಾಂಡ್ ಶೇರಿಂಗ್ ಮಿಷಿನ್ ಅನ್ನು ಮಾರ್ಕ್ ಮಾಡಿದ ಕಟ್ಟಿಂಗ್ ಲೈನ್ ಮೇಲೆ ಇಡಿ. ನಿಧಾನವಾಗಿ ಮತ್ತು ಕಂಟ್ರೋಲ್ ಅಲ್ಲಿದ್ದರೆ ಕಟ್ಟಿಂಗ್ ಒಳ್ಳೆ ಫಲಿತಾಂಶಗಳನ್ನು ನೀಡುತ್ತದೆ, ಮೊನಚಾದ ಅಂಚುಗಳು ಮತ್ತು ಶೀಟ್ ಹಾಳಾಗದಂತೆ ತಡೆಯುತ್ತದೆ. ಕತ್ತರಿಸುವ ಪ್ರಾಸೆಸ್ ಪೂರ್ಣಗೊಂಡ ನಂತರ ಕಟ್ ನೇರವಾಗಿರುವಂತೆ ಹೆಚ್ಚಿನ ಗಮನವನ್ನು ನೀಡಿ. ಯಾವುದೇ ಅನಪೇಕ್ಷಿತ ಓವರ್ಕಟ್ಗಳನ್ನು ತಪ್ಪಿಸಲು ನೀವು ಸಾಲಿನ ಅಂತ್ಯವನ್ನು ತಲುಪಿದಾಗ ನಿಧಾನಗೊಳಿಸಿ. ಅದು ಕ್ಲೀನ್ ಆಗಿ ಚೆನ್ನಾಗಿ ಕಾಣಲು ಅಗತ್ಯವಿದ್ದರೆ ರಫ್ ಅಂಚುಗಳನ್ನು ಫೈಲ್ ಮಾಡಿ. ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಜಾಬ್ನ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ವೆಲ್ಡಿಂಗ್ ಪ್ರಾಸೆಸ್ ಪ್ರಾರಂಭಿಸಲು ಶೀಟ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ರೆಡಿಯಾಗಿ ಇಡಿ. GMAW ಮಿಷಿನ್ ಸೆಟ್ ಮಾಡಲು ಪ್ರಾರಂಭಿಸಿ. ಸರಿಯಾದ ಡಯಾಮೀಟರ್ ಹೊಂದಿರುವ ಸ್ಟೇನ್ಲೆಸ್ ಸ್ಟೀಲ್ ಫೀಡರ್ ವೈರ್ ತೆಗೆದುಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. 0.8 mm ಡಯಾಮೀಟರ್ ಸ್ಟೇನ್ಲೆಸ್ ಸ್ಟೀಲ್ ವೈರ್ ಸ್ಪೂಲ್ ಅನ್ನು ಫಿಕ್ಸ್ ಮಾಡಿ. ಅದನ್ನು ಲಾಕ್ ಮಾಡಿ ಮತ್ತು ಗೈಡ್ ಟ್ಯೂಬ್, ರೋಲರ್ಸ್, ಸ್ಪೈರಲ್ ಮತ್ತು ಟಾರ್ಚ್ನ ಕಾಂಟ್ಯಾಕ್ಟ್ ಟಿಪ್ ಮೂಲಕ ವೈರ್ ಅನ್ನು ಎಳೆಯಿರಿ. ಆರ್ಗಾನ್ ಗ್ಯಾಸ್ ಸಿಲಿಂಡರ್ ಅನ್ನು ಫ್ಲೋ ಮೀಟರ್ನೊಂದಿಗೆ ಅಳವಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವೆಲ್ಡಿಂಗ್ ಅನ್ನು ಪ್ರಾರಂಭಿಸುವ ಮೊದಲು ಮೆಷಿನ್ ಸೆಟಪ್ ಅನ್ನು ಪರಿಶೀಲಿಸಿ. ಮೊದಲು GMAW ಮಿಷಿನ್ನ ಪವರ್ ಸಪ್ಲೈ ಪರಿಶೀಲಿಸಿ.
ಅರ್ಗಾನ್ ಗ್ಯಾಸ್ ಸಿಲಿಂಡರ್ ವಾಲ್ವ್ ಮತ್ತು ಗ್ಯಾಸ್ ಫ್ಲೋ ರೇಟ್ ಪರಿಶೀಲಿಸಿ. ಸರಿಯಾದ ವೇಗಕ್ಕಾಗಿ ಫೀಡರ್ ವೈರ್ ಮಿಷಿನ್ ಅನ್ನು ಪರಿಶೀಲಿಸಿ. ವೆಲ್ಡಿಂಗ್ ಟಾರ್ಚ್ ಅನ್ನು ಅದರ ಆಕ್ಸೆಸರೀಸ್ಗಳೊಂದಿಗೆ ಸೆಟಪ್ ಮಾಡಿ. ವೆಲ್ಡಿಂಗ್ ಟಾರ್ಚ್ನಲ್ಲಿ ಫಿಲ್ಲರ್ ವೈರ್ ಫೀಡರ್ ಅನ್ನು ಪರಿಶೀಲಿಸಿ. GMAW ಮಿಷಿನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಶೀಟ್ಸ್ಗಳನ್ನು ಸ್ಕ್ವೇರ್ ಬಟ್ ಜಾಯಿಂಟ್ಸ್ಗಳಾಗಿ ಜೋಡಿಸುವ ಮುನ್ನ ಏನಾದರೂ ಮೇಲ್ಮೈ ದೋಷ ಇದೆಯೇ ಎಂದು ಪರೀಕ್ಷಿಸಿ. ಏನಾದರೂ ಬೆಂಡ್ ಕಂಡು ಬಂದರೆ ಕಟ್ ಪೀಸಸ್ಗಳನ್ನು ಆನ್ವಿಲ್ ಮೇಲಿಟ್ಟು ಹ್ಯಾಮರ್ನಿಂದ ನೇರಗೊಳಿಸಿ. ಮತ್ತೊಮ್ಮೆ ಮೇಲ್ಮೈಯನ್ನು ಪರಿಶೀಲಿಸಿ. ಸೆಟ್ಟಿಂಗ್ ಪ್ರಾಸೆಸ್ ಪ್ರಾರಂಭಿಸಿ. ಶೀಟ್ಸ್ಗಳನ್ನು 1.5 mm ರೂಟ್ ಗ್ಯಾಪ್ನಂತೆ ಸ್ಕ್ವೇರ್ ಬಟ್ ಜಾಯಿಂಟ್ ಆಗಿ ಸೆಟ್ ಮಾಡಿ. ಶೀಟ್ಸ್ಗಳ ಎರಡೂ ತುದಿಯಲ್ಲಿ ಶೀಟ್ಸ್ಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ. ನಾವೀಗ ಡಿಪ್ ಟ್ರಾನ್ಸ್ಫರ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪದ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ನಲ್ಲಿ ಬಟ್ ಜಾಯಿಂಟ್ ಅನ್ನು ಮಾಡಲು ಬೇಕಾದ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ಸಂಭವಿಸಬಹುದಾದ ಅಪಾಯಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳಲು ಸೇಫ್ಟಿ ಗಾಗಲ್ಸ್, ಗ್ಲೌಸ್ ಮತ್ತು ಕಿವಿಯನ್ನು ರಕ್ಷಿಸಲು ಸೂಕ್ತವಾದ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಧರಿಸಿ. ಟ್ಯಾಕ್ ವೆಲ್ಡ್ ಮಾಡಿದ ವರ್ಕ್ ಪೀಸ್ ಅನ್ನು ವರ್ಕ್ ಟೇಬಲ್ನಲ್ಲಿ ಫ್ಲಾಟ್ ಪೊಸಿಷನ್ನಲ್ಲಿ ಸೆಟ್ ಮಾಡಿ. ಫ್ಲಾಟ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಮಾಡಲು ಟ್ಯಾಕ್ ವೆಲ್ಡ್ ಮಾಡಿದ ವರ್ಕ್ ಪೀಸ್ ಅನ್ನು ಬ್ಯಾಕಿಂಗ್ ಸ್ಟ್ರಿಪ್ನಲ್ಲಿ ಇಡಿ. 0.8 mm ಡಯಾಮೀಟರ್ ಸ್ಟೇನ್ಲೆಸ್ ಸ್ಟೀಲ್ ವೈರ್ ಸ್ಪೂಲ್ ಅನ್ನು ಫಿಕ್ಸ್ ಮಾಡಿ. ಅದನ್ನು ಲಾಕ್ ಮಾಡಿ ಮತ್ತು ಗೈಡ್ ಟ್ಯೂಬ್, ರೋಲರ್ಸ್, ಸ್ಪೈರಲ್ ಮತ್ತು ಟಾರ್ಚ್ನ ಕಾಂಟ್ಯಾಕ್ಟ್ ಟಿಪ್ ಮೂಲಕ ವೈರ್ ಅನ್ನು ಎಳೆಯಿರಿ. ವೆಲ್ಡಿಂಗ್ ಮಿಷಿನ್ ಅನ್ನು ಆನ್ ಮಾಡಿ. ವೆಲ್ಡಿಂಗ್ ಅನ್ನು ಪ್ರಾರಂಭಿಸುವಾಗ ಮೊದಲು ಗ್ಯಾಸ್ ಫ್ಲೋ ಪರಿಶೀಲಿಸಿ. ನಿಗದಿತ ಫ್ಲೋ ರೇಟ್ಗೆ ಅನುಗುಣವಾಗಿ ಗ್ಯಾಸ್ ಫ್ಲೋ ಅಡ್ಜಸ್ಟ್ ಮಾಡಿ. ಗ್ಯಾಸ್ ಫ್ಲೋ ರೇಟ್ ಅನ್ನು 8 ರಿಂದ 10 LPMಗೆ ಸೆಟ್ ಮಾಡಿ. ನಿಮಿಷಕ್ಕೆ ಲೀಟರ್ನಂತೆ. ಸಿಲಿಂಡರ್ನ ಓಪನಿಂಗ್ ವಾಲ್ವ್ ಪಕ್ಕದಲ್ಲಿರುವ ಫ್ಲೋ ರೇಟ್ ಟ್ಯೂಬ್ನಲ್ಲಿ ಫ್ಲೋ ರೇಟ್ ನೋಡಿ. ವೆಲ್ಡಿಂಗ್ ಪ್ರಾಸೆಸ್ಗೆ ಫ್ಲೋ ರೇಟ್ ಅನ್ನು ಸರಿಯಾಗಿ ಹೊಂದಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮಿಷನ್ನ ಪಾಸಿಟಿವ್ DC ಪಾಸಿಟಿವ್ ಟರ್ಮಿನಲ್ DCRPಗೆ ಟಾರ್ಚ್ ಅನ್ನು ಕನೆಕ್ಟ್ ಮಾಡಿ. ವೆಲ್ಡಿಂಗ್ ಟಾರ್ಚ್ ಅನ್ನು ರೆಡಿ ಪೊಸಿಷನ್ನಲ್ಲಿ ಇಡಿ. ಟಾರ್ಚ್ ಅನ್ನು ಬಲಗೈಯಲ್ಲಿ ಹಿಡಿದುಕೊಳ್ಳಿ ಮತ್ತು ವೆಲ್ಡಿಂಗ್ ಟಾರ್ಚ್ನ ಪ್ರೆಸ್ ಬಟನ್ನಲ್ಲಿ ತೋರು ಬೆರಳನ್ನು ಇಡಿ. ವೆಲ್ಡಿಂಗ್ ಟಾರ್ಚ್ನಲ್ಲಿ ವೈರ್ ಫೀಡರ್ ಬಟನ್ ಅನ್ನು ನಿಧಾನವಾಗಿ ಒತ್ತಿ ಮತ್ತು ವೈರ್ ಕಾನ್ಸ್ಟೆಂಟ್ ಸ್ಪೀಡ್ನಲ್ಲಿ ಹೊರಬರುತ್ತಿದೆಯೇ ಎಂದು ಪರಿಶೀಲಿಸಿ. ಮಿಷನ್ನ ಗ್ಯಾಸ್ ಫ್ಲೋ ರೇಟ್ ಮತ್ತು ವೈರ್ ಫೀಡರ್ ರೇಟ್ ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ದೃಢೀಕರಿಸಿದ ನಂತರ ವೆಲ್ಡಿಂಗ್ ಪ್ರಾಸೆಸ್ಗಾಗಿ ನಾವು ವೋಲ್ಟೇಜ್ ಅನ್ನು ಹೊಂದಿಸಲು ಪ್ರಾರಂಭಿಸಬೇಕು. ಆರ್ಕ್ ವೋಲ್ಟೇಜ್ ಅನ್ನು ಹೊಂದಿಸುವ ಮೊದಲು ಸ್ಟೇನ್ಲೆಸ್ ಸ್ಟೀಲ್ ಶೀಟ್ಗಳನ್ನು ವೆಲ್ಡಿಂಗ್ ಮಾಡಲು ಆರ್ಕ್ ವೋಲ್ಟೇಜ್ ಅನ್ನು ಹೊಂದಿಸಲು ಗೈಡ್ಲೈನ್ ಅಥವಾ ಯೂಸರ್ ಮ್ಯಾನ್ಯುವಲ್ ನೋಡುವುದು ಉತ್ತಮ. ಆಂಪಿಯರ್ ಅನ್ನು ಹೊಂದಿಸಲು ಅದೇ ವಿಧಾನವನ್ನು ಅನುಸರಿಸಬೇಕು. ಸ್ಟೇನ್ಲೆಸ್ ಸ್ಟೀಲ್ ಶೀಟ್ಗಳನ್ನು ವೆಲ್ಡಿಂಗ್ ಮಾಡಲು ಆಂಪಿಯರ್ ಅನ್ನು ಹೊಂದಿಸಲು ಗೈಡ್ಲೈನ್ ಅಥವಾ ಯೂಸರ್ ಮ್ಯಾನ್ಯುವಲ್ ನೋಡಿ. ಡಿಪ್ ಟ್ರಾನ್ಸ್ಫರ್ ಮೋಡ್ಗೆ ಅಗತ್ಯವಿರುವಂತೆ ಆರ್ಕ್ ವೋಲ್ಟೇಜ್ ಅನ್ನು 19 ರಿಂದ 21 ವೋಲ್ಟ್ಗೆ ಸೆಟ್ ಮಾಡಿ. ಸ್ಕ್ರಾಪ್ ಪ್ಲೇಟ್ನಲ್ಲಿ ಆರ್ಕ್ ಅನ್ನು ಸ್ಟ್ರೈಕ್ ಮಾಡುವ ಮೂಲಕ 90 ರಿಂದ 100 ಆಂಪ್ ಅನ್ನು ಪಡೆಯಲು ವೈರ್ ಫೀಡರ್ ರೇಟ್ ಸೆಟ್ ಮಾಡಿ. ಮೇಲಿನ ಕರೆಂಟ್ ಸೆಟ್ಟಿಂಗ್ ಆಗಿ ಹ್ಯಾಂಡ್ ಶೀಲ್ಡ್ ಅಥವಾ ಹೆಲ್ಮೆಟ್ನಲ್ಲಿ DIN 11 ಅಥವಾ 12 ಕಪ್ಪು ಅಥವಾ ಹಸಿರು ಫಿಲ್ಟರ್ ಗ್ಲಾಸ್ ಬಳಸಿ. ಮಿಷಿನ್ನಲ್ಲಿ ಸೂಚಿಸಿದಂತೆ ವೆಲ್ಡ್ ಮೋಡ್ಗೆ ಬದಲಿಸಿ. ಆರ್ಕ್ ಅನ್ನು ಸ್ಟ್ರೈಕ್ ಮಾಡಿ. ಡಿಪ್ ಟ್ರಾನ್ಸ್ಫರ್ ಮೋಡ್ಗೆ ಅಗತ್ಯವಿರುವಂತೆ ಕಾಂಟ್ಯಾಕ್ಟ್ ಟಿಪ್ನ ಕೊನೆಯಿಂದ ಜಾಬ್ಗೆ 8 ರಿಂದ 10 mm ಫಿಲ್ಲರ್ ವೈರ್ ಸ್ಟಿಕ್ ಅನ್ನು ಮೇಂಟೈನ್ ಮಾಡಿ. ಸ್ಯಾಂಪಲ್ ಶೀಟ್ನಲ್ಲಿ ಆರ್ಕ್ ಅನ್ನು ಸ್ಟ್ರೈಕ್ ಮಾಡಿ ಮತ್ತು ವೆಲ್ಡ್ ಬೀಡ್ ರಿಇನ್ಫೋರ್ಸ್ಮೆಂಟ್ ಪರಿಶೀಲಿಸಿ. ಸ್ವಲ್ಪ ವೇವಿಂಗ್ ಮೋಷನ್ನೊಂದಿಗೆ ಸರಿಯಾದ ಟಾರ್ಚ್ ಆಂಗಲ್ಸ್ ಬಳಸಿ. ಬೀಡ್ ಅನ್ನು ಬಟ್ ಜಾಯಿಂಟ್ನಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಡೆಪಾಸಿಟ್ ಮಾಡಿ.
ವೆಲ್ಡ್ ಬೀಡ್ನ ಸರಿಯಾದ ರಿಇನ್ಫೋರ್ಸ್ಮೆಂಟ್ ಖಚಿತಪಡಿಸಿಕೊಳ್ಳಿ. ಚಿಪ್ಪಿಂಗ್ ಹ್ಯಾಮರ್ನಲ್ಲಿ ಸ್ಪ್ಯಾಟರ್ಸ್ ಇದ್ದರೆ ಅದನ್ನು ತೆಗೆದುಹಾಕಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಜಾಯಿಂಟ್ ಅನ್ನು ಸ್ವಚ್ಛಗೊಳಿಸಿ. ವೆಲ್ಡ್ ಬೀಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. ಈಗ ಡಿಫೆಕ್ಟ್ಸ್ಗಳನ್ನು ನೋಡೋಣ. ಅನ್ಇವನ್ ಬೀಡ್, ಎಕ್ಸಸ್ ರಿಇನ್ಫೋರ್ಸ್ಮೆಂಟ್, ಸ್ಪ್ಯಾಟರ್ಸ್, ಇಂಪ್ರಾಪರ್ ಫ್ಯೂಷನ್, ಡಿಸ್ಟಾರ್ಷನ್. ವೆಲ್ಡರ್ಸ್ ಅನುಸರಿಸಬೇಕಾದ ಸುರಕ್ಷತಾ ಅಭ್ಯಾಸಗಳು. ಟಾರ್ಚ್ ನಾಜಲ್ ವೆಲ್ಡ್ ಸ್ಪ್ಯಾಟರ್ಸ್ಗಳಿಂದ ಮುಚ್ಚಿ ಹೋದರೆ ಆಂಟಿ ಸ್ಪ್ಯಾಟರ್ ಸ್ಪ್ರೇಯನ್ನು ಬಳಸಿ. ಇದನ್ನು ಮಾಡದಿದ್ದಲ್ಲಿ ಗಮನದಲ್ಲಿಡಿ, ವೈರ್ ಫೀಡ್ ಅನಿಯಮಿತವಾಗಬಹುದು. ಇದು ಅನ್ಎಸ್ಟಾಬ್ಲಿಷ್ಡ್ ಆರ್ಕ್ ಅನ್ನು ಉಂಟು ಮಾಡಬಹುದು. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ 150 mm ಉದ್ದ, 50 mm ಅಗಲ ಮತ್ತು 2 mm ದಪ್ಪದ ಪ್ರಕಾರ ಪ್ಲೇಟ್ ಅನ್ನು ತಯಾರಿಸುವುದು. ಫ್ಲಾಟ್ ಪೊಸಿಷನ್ ಅಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ ಜಾಯಿಂಟ್ ಅನ್ನು ಸೆಟ್ ಮಾಡುವುದು. ಸರಿಯಾದ ಫಿಲ್ಲರ್ ಮೆಟಲ್ ಬಳಸಿ ಬೀಡ್ ಡೆಪಾಸಿಟ್ ಮಾಡುವುದು. ಸ್ಟೀಲ್ ವೈರ್ ಬ್ರಷ್ ಬಳಸಿ ವೆಲ್ಡ್ ಬೀಡ್ ಅನ್ನು ಸ್ವಚ್ಛಗೊಳಿಸುವುದು. ವೆಲ್ಡ್ ಬೀಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಡಿಪ್ ಟ್ರಾನ್ಸ್ಫರ್ ಮೂಲಕ ಫ್ಲಾಟ್ ಪೊಸಿಷನ್ ಅಲ್ಲಿ ಸ್ಟೇನ್ಲೆಸ್ ಸ್ಟೀಲ್ 2 mm ದಪ್ಪದ ಸ್ಟೀಲ್ನಲ್ಲಿ ಬಡ್ ಜಾಯಿಂಟಿನ ವೆಲ್ಡಿಂಗ್ ಪ್ರಾಸೆಸ್ ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಬಯಸುತ್ತೇನೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ನಲ್ಲಿ ಸಿಗೋಣ. ಬಾಯ್.